ಹೋಗತ್ತ. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ನನ್ನ ಮಗ ಜಮೀನಾಗ ಏನೋ ಮಾಡ್ತಾವನೆ, ಏನೋ ಮಾಡ್ತಾವನಲ್ಲ, ಗೇಮೆ ಮಾಡೋದು ಬಿಟ್ಬಿಟ್ಟು ಅಳ್ತೆ ಪಲ್ಟೆಲ್ಲ ಮಾಡಿಸ್ತಾವನೆ. ಏನು ಮಾಡ್ತಾವನೋ ಏನೋ, ಹೆಂಗೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅನಿಸ್ತದೆ ನನ್ನ ಮಗಂಗೂ ಸಸ್ಯಗೂ ಎಲ್ರಿಗೂ ಒಳ್ಳೇದಾಗ್ಲಿ ಬಿಡತ್ತಾಗ. ಹೆಂಗೋ ಏನಂತ ಹೋಗಿ ನೋಡ್ಕೊಂಬಿಟ್ಟು ಬರಲಾ. ಏನು ಮಾಡ್ತಿರ್ಬೋದು. ಆಮೇಲೆ ಬೊಡ್ಡಿ ನನ್ನ ಮಗ ಏನೋ ಮಾಡೋಕ್ಕೋಗಿ ಎಲ್ಲ ದುಡ್ಡು ಪಡ್ಡು ಕಳ್ಕೊಂಡು ತಿರ್ಗಿ ಅಮ್ಮ ತಾಯಿ ಅಂತ ನನ್ನ ತಕೇನಿಯೋ ಬರೋಂಗೆ ಮಾಡ್ಕೊತಾನೆ. ಅಲ್ಲಿ ಗಂಟ ಅವನಿಗೆ ಸಮಾಧಾನ ಆಗಕ್ಕಿಲ್ಲ ಬಿಡ. ಅವನಿಗೆ ಹೇಳೋಣ ಅಂದರೆ ಕೇಳೋದು ಇಲ್ಲ, ಹೇಳಿದ್ರೆ ಬೊಡ್ಡಿಗೆ. ಹೋಗ್ಲಿ ಬಿಡು, ಆಮೇಕಿಂದ ನೋಡ್ಕೊಂಡ. ಯಾರೋ 2-3 ಜನ ಅಳಿಸ್ತಾ ಇದ್ದಂಗೆ ಅವ್ರೆ, ಯಾರು ಕಾಣ್ತಾನೆ ಇಲ್ಲ. ನನ್ನ ಮಗನೂ ಕಾಣ್ತಿಲ್ಲ ಕಣಮ್ಮ, ಯಾವುದೋ ಒಂದು ಹುಡುಗಿ ಕಾಣಿಸ್ತಾ ಇತ್ತು ಅಷ್ಟೇನೆ. ಬಿಡು, ನಿಧಾನ ಗೊತ್ತಾಯ್ತದೆ ಏನು ಮಾಡ್ತಾವನೆ ಅಂತ. ಒದ್ದು ಡಾರ್ಲಿಂಗ್, ಏನು ಹಂಗ್ ನೋಡ್ಕೊಂಡು ನಿಂತ್ಕೊಬಿಟ್ಟಲ್ಲ? ಅನ್ಕಂಡೆ ಇನ್ನು ಯಾಕೋ ಬರ್ಲಿಲ್ಲ ಈ ಭೈರವ ಅಂತ ಹೇಳ್ಬಿಟ್ಟು. ಅಲ್ಲ ನನ್ನ ಮಗ ಏನ್ ಮಾಡಿಸ್ತಾವನಲ್ಲಿ, ಏನೋ ಜಮೀನಾಗೆಲ್ಲ ಏನೇನೋ ಅಳತೆ ಪಲ್ಟೆಲ್ಲ ಮಾಡಿಸ್ತಾವ್ರಲ್ಲ, ಏನ್ ಮಾಡಿಸ್ತಾವನೆ? ಓ ಪೊದ್ದು ಡಾರ್ಲಿಂಗ್, ನಿಂಗೆ ಗೊತ್ತಿಲ್ಲ ಅಲ್ವಾ? ಕುಂತ್ಕ, ಬೇಜಾನೈತೆ ವಿಸಿ ಹೇಳಕ್ಕೆ. ಆದ್ರೆ ಮನ್ಸು ಸಿಗೊಟ್ಟಿ ಮಾಡ್ಕೊಂಡು ನಿಂತ್ಕೋಬೇಕು ಅಷ್ಟೇನೆ ನೀನು. ಏನಪ್ಪ ಅಂತ ವಿಶೇಷಗಳು ಏನೇ ನಡೆದೋಗ್ಬಿಟ್ಟವ ನಮ್ಮ ಊರಾಗ ನಾನು ಇಲ್ದಿದ್ದಾಗ. ವಾರತ್ತು ದಿನ ಇಲ್ಲ ಅಂದ್ರೆ ಊರಾಗ ವಿಶೇಷಗಳ ಮೇಲೆ ವಿಶೇಷಗಳು ನಡೀತವೆ. ಅದೇ ನಾನೇನಾರ ಊರಾಗಿದ್ರೆ ಮಾತ್ರ ಏನು ನಡೆಯಕ್ಕಿಲ್ಲ. ಅಲ್ಲಿ ನಿಮ್ಮ ಮಗ ಒಂದು ಬಿಸ್ನೆಸ್ ಮಾಡ್ತಾನಂತೆ. ಹಸುಗಳು ಶೆಡ್ಡು, ಹಸುಗಳಿಗೆ ಅಂತ ಹೈನುಗಾರಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೆಡ್ಡು ಗಿಡ್ಡು ಎಲ್ಲ ಕೊಡ್ತಾವನೆ. ಏನು, ನನ್ನ ಮಗ ಬಿಸ್ನೆಸ್ ಮಾಡ್ತೀನಿ ಅಂತ ಹಸುಗಳದೆಲ್ಲ ಕೊಡ್ತಾವನೆ? ಪದ್ದು ಡಾರ್ಲಿಂಗ್, ಹಸುಗಳೆಲ್ಲನೂ ಜಾಸ್ತಿ ಹಸುಗಳು ತಂದು ಬಿಡಬೇಕು, ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ, ಆಮೇಕಿಂತ ಶಾನೆ ಬಿಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಾವನೆ. ಇನ್ನೂ ಹಸಿ ದುಡ್ಡು ಬೇಕಂತೆ, ಅದಕ್ಕೆ ದುಡ್ಡಿಗೆಲ್ಲ ಬ್ಯಾಂಕು ಸಾಲ ಅಲ್ಲಿ ನಿಂತೈತಲ್ಲ. ಒಂದು ಹುಡುಗಿ ನೋಡ್ದ? ಓ, ಇಂದಿರಾ ಗಾಂಧಿ ತರ ನಿಂತೈತಲ್ಲ. ಒಂಥರ ಇಂದಿರಾ ಗಾಂಧಿನೇನಿಯ. ಅವಳು ಹಂಗೇನಿಯ ನಿಮ್ಮ ಮಗ ಪಾರ್ಟ್ನರು. ಏನ್ ಬೈರವ, ಹುಡುಗಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕತಾವನ? ಇನ್ ಯಾರು ಗಂಡ ಐಕ್ಳು ಸಿಗ್ಲಿಲ್ವಾ ಇವಕ್ಕೆ? ಯಾರ ಹುಡುಗಿ ಅಂತ ಹೇಳ್ಬಿಟ್ಟು. ಅಲ್ಲ ಈಗ ಸುಮ್ಕೇನಿಯ ಕಂಬ್ಳಿ ಆಮೇಕಿಂದ ಬೇಜಾರು ಮಾಡ್ಕೊಳಕಿಲ್ವಾ? ಯಾವ್ದಾವ್ದೋ ಹುಡುಗಿ ಜೊತೆ ಎಲ್ಲ ಬಿಸ್ನೆಸ್ ಮಾಡ್ತಾವನಪ್ಪ ಇವನು ಕಂತ್ರಿ ಅಂತ ಹೇಳ್ಬಿಟ್ಟು. ಗಂಡ ಏನ್ರ ಮಧ್ಯೆ ಉಳಿ ಇಂಟ್ಕೊಂಡು ಸಂಸಾರಗಳು ಹಾಳು ಮಾಡ್ಕೊಳಕಿಲ್ವಾ? ಹುಳಿ ಇಂಟ್ಕೊಳ್ಳೋದಲ್ಲ, ಆಗ್ಲೇನೇನಿಯ ನಿನ್ ಸೊಸೆ ಇದ್ಲಲ್ಲ ಕಂಬ್ಳಿ, ಅವಳೇನೇ ಹುಳಿ ಉಪ್ಪು ಎಲ್ಲ ಹಿಂಡ್ಬಿಟ್ಟು ಎಲ್ಲ ತಿರುಪ್ತಿ ನಾಮ ಹಾಕ್ಬಿಟ್ಟು ನಿನ್ನ ಮಗಂಗೆ ಆಗಲೇ ಹೋಗಿದ್ದಾಯ್ತು. ಅವಳು ಗಾರ್ಮೆಂಟ್ಸಾಗ ಕೆಲಸ ಮಾಡ್ತಿದ್ಲಲ್ಲ, ಅಲ್ಲಿ ಮ್ಯಾನೇಜರ್ ಇದ್ನಲ್ಲ, ಆ ಮ್ಯಾನೇಜರ್ ಜೊತೆ ಓಡೋಗ್ಬಿಟ್ಟವಳೆ ನಿನ್ನ ಸೊಸೆ. ಇದೇನು ಹೇಳ್ತಿದ್ದೀಗ ಭೈರವ, ನಿಜನಾ? ನಾನು ಯಾಕೆ ಪೊದ್ದು ಡಾರ್ಲಿಂಗ್ ಸುಳ್ಳು ಹೇಳಿ, ನಿಜನೇನಿಯ. ಏನು ಮಾಡ್ತೀಯ, ಅಲ್ಲಿದ್ದಾಗೆ ನಿಂಗೆ ಹೇಳೋಣ ಅಂತ ಅನ್ಕೊಂಡೆ. ಪಾಪ ಮಗಳು ಮನೆ ಖುಷಿಯಾಗಿದೆಯಲ್ಲ, ಬೇಜಾರು ಮಾಡೋದು ಯಾಕೆ ಅಂತ ಸುಮ್ಮನಾದೆ. ಇವಾಗ ಗೊತ್ತಾಯ್ತಾ ನಿನಗೆ? ನಿಜವಾಗೂ ಓಡೋಗ್ಬಿಟ್ಟವಳೆ ನಿನ್ನ ಮುದ್ದಿನ ಸೊಸೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಅವಳು ಅಲ್ಲಿ ನಿಂತವಳಲ್ಲ, ಆ ಹುಡುಗಿ ಯಾರು ಗೊತ್ತಾ? ಯಾರು? ನನ್ನ ಮಗ ಏನ ಕರ್ಕೊಬಂದು ಮಡಿಕೊಂಡವನ ಅಂತ? ಛೇ ಹಂಗೇನು ಇಲ್ಲ, ನಿನ್ನ ಮಗ ಕರ್ಕೊಬಂದು ಮಡಿಕೊಂಡಿಲ್ಲ. ನಿನ್ನ ಸೊಸೆ ಓಡೋಗಳಲ್ಲ ಮ್ಯಾನೇಜರು, ಆ ಮ್ಯಾನೇಜರ್ ಹೆಂಡ್ತಿನೇನೆಯ ಇವಳು. ಯಪ್ಪ ಭಗವಂತ, ಇದೇನ್ ಬೈರವ ಹಿಂಗ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀಗಲ್ಲ? ಇರೋದು ನಿದ್ದಂಗೆ ಹೇಳ್ತಾ ಇದ್ದೀನಿ. ಎಲ್ಲ ವರದಿನೂ ಒಪ್ಪಿಸ್ಬೇಕಲ್ಲ ನಿನಗೆ, ಏನು ನಡೀತು, ಏನು ನಡೀತೈತೆ, ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಹೇಳ್ತಾ ಇವ್ನಿ. ನಿನ್ನ ಮಗನೂ ಶಾನೆ ಪ್ರಯತ್ನ ಪಟ್ಟ, ಹೊಡೆದು ಬಡ್ದು ಎಲ್ಲ ಮಾಡ್ದ ನಿನ್ನ ಸೊಸೆಗೆ ಕಮ್ಲಿಗೆ. ಆದರೆ ಅವಳು ಏನೂ ಕೇಳಲಿಲ್ಲ, ಹೋಯ್ತೀನಿ ಅಂತಾನೆ ಅಟ್ಟು ಒಂಟೆ ಬಿಟ್ಲತ್ತಾಗೆ. ಇನ್ನೇನು ತಾನೇ ಮಾಡ್ತಾನೆ ಅವನು. ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಅವನು ಸುಮ್ಕೆ ಆಗೋಗ್ಬಿಟ್ಟಾತಾಗೆ. ತೆಪ್ಪಗೆ ಸುಮ್ಕಾಗ್ಬಿಟ್ಟ. ಅಯ್ಯೋ ದೇವ್ರೆ, ಆ ಮನೆಯಾಳಿನ ಮನೆ ವಂಶದ ಮಾನ ಮರ್ಯಾದೆ ಎಲ್ಲ ಕಳೆದು ಹೋಗ್ಬಿಟ್ಲಲ್ಲ. ಈ ನನ್ನ ಮಗಂಗೆ ಅವತ್ತೇ ಹೇಳಿದ್ದೆ, ಇಲ್ಲವು ಪವು ಅವೆಲ್ಲ ಬ್ಯಾಡ ಕಣ್ಲ, ಅವಳು ಬರೀ ಅವ್ರ ಅಮ್ಮನ ಮಾತು ಕೇಳ್ತಾಳೆ, ಉದ್ಧಾರ ಆಗಕ್ಕಿಲ್ಲ ಅವಳು, ಕಿತ್ತೋದಳು ಅಂತ. ಅಯ್ಯೋ ಹೇಳಿದ್ರು ಕೊಂತ್ಲಿ ಕೇಳಲಿಲ್ಲ ನನ್ನ ಮಗ. ಅವ್ನು ಬೋಸ್ಕೊಂಡು ಸಾಯ್ಲಿ ಬಿಡು ಬೈರವ. ಅಲ್ಲ ಎಷ್ಟು ಹೇಳಿದೀನಿ ಗಿಣಿ ಮರಿಗೆ ಹೇಳ್ದಂಗೆ. ಅಲ್ಲ ಕಣ, ಎಂಟಿ ನಡಕವಾಗಿಕ್ಕ. ನೀನು ಕೆಲ್ಸಕ್ಕೆ ಹೋಗು, ಅವಳು ಒಬ್ಳೆ ಕೆಲ್ಸಕ್ಕೆ ಹೋದ್ರೆ ಅವಳಿಗೆ ಜಂಬ ಬಂದ್ಬಿಡ್ತದೆ. ನೀನು ಗಂಡ್ಸಾದ, ನೀನು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ವ್ಯವಸಾಯ ಮಾಡಬೇಕು, ದುಡಿಬೇಕು, ಎಲ್ಲ ಮಾಡಬೇಕು ನೀನು. ನೀನು ಹಿಂಗೆ ಇದ್ಬಿಟ್ರೆ ಹೆಂಗೆ ಹೇಳು ನೀನು? ಹಂಗೆ ಹಿಂಗೆ ಗಿಣಿ ಮರಿಗೆ ಹೇಳ್ದಂಗೆ ಹೇಳಿದೀನಿ ಬೊಡ್ಡಿಗೆ. ಆದ್ರೂ ಆ ಬೊಡ್ಡಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಏನು ಮಾಡೋಕ್ಕಾಯ್ತದೆ ಅಂದರೆ ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡು, ಈಗ ಅದೆಲ್ಲ ಬಿಟ್ಬಿಡು. ಈಗ ಅದೆಲ್ಲ ಯಾಕೆ ಬೇಕು ನಿನಗೆ? ಈಗ ಮೊದಲು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ನಿನ್ನ ಮಗ ಅದೇನೋ ಬಿಸ್ನೆಸ್ಸು ಅಂತ ಮಾಡ್ತಾವನಿ ನೋಡು, ಏನಾರ ಸಹಾಯ ಏನಾರ ಮಾಡಂಗಿದ್ರೆ ಮಾಡು, ಸರಿನಾ? ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ಓಡೋಗಳಲ್ಲ ಕಂಬ್ಲಿ, ಅವಳಿಗೆ ಇನ್ನೇನಂತ ಹೇಳ್ತೀಯ ಹೇಳು ನೀನು? ನಿನ್ನ ಕೈಲಿ ನೀನು ಮಾಡೋಕ್ಕಾಗಿಲ್ಲ ನೋಡು. ಶಾನೆ ಟೆನ್ಷನ್ ತಗೋಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನೆ ಇದ್ಬಿಡು ಪದ್ದು ಡಾರ್ಲಿಂಗ್. ಆದ್ರೂ ಆ ಮನೆಯಲ್ಲಿ ನಮ್ಮ ಮನೆ ಮಾನ ಮರುವುದೆಲ್ಲ ಕಳೆದ್ಬಿಟ್ಟು ಹೋಗ್ಬಿಟ್ಟಲ್ಲ ಬೈರವ, ಅದನ್ನೇ ನನ್ನ ಕೈ ಸಹಿಸ್ಕೊಳಕ್ಕಾಯ್ತಿಲ್ಲ. ಹೆಂಗ್ ಮಾನ ಮರ್ಯಾದೆ ಕಳೆದ್ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ನನಗಂತೂ.
ಹೋಗ್ಲಿ ಬಿಡು ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಇನ್ನ ಹಾಳು ಬಿದ್ದು ಹೋಗ್ಲಿ ಅತ್ತಾಗೆ ಕರ್ಮ ಅರಿತು ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕು. ನನ್ನ ಮಗ ಸೇಮ್ ಆಗೋಗ್ಬಿಟ್ಟೈತೆ ಅವನಿಗಂತೂ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಅವನಿಗೂ. ಇನ್ನು ಬುಟ್ಟಾಕು ಇನ್ನು ಅವಳು ಕತೆನೇ ನೀಯ ಬೇಡ. ಯಾವನ ಜೊತೆ ಓಡೋಗಿ ಯಾವನ ಜೊತೆ ನೆಮ್ಮದಿಯಾಗಿದ್ದು ಬಿಡ್ಲಿ. ಇನ್ನೊಂದು ಕಿತ್ತ ಬಂದರೆ ಪರ್ಕಿ ತಗೊಂಡು ಹೊಡೆದು ಬಿಡಬೇಕು. ಅಲ್ಲ ಅವಳು ಓಡೋಗಿರೋದು ಸರಿ, ಈ ಅಮ್ಯಾಕೆ ಈ ಹುಡುಗಿ ಮ್ಯಾನೇಜರ್ ಎಂಟಿ ಬಂದ್ಬಿಟ್ಟು ಇಲ್ಲಿಗೆ ಓಡ್ ಬಂದವಳಲ್ಲ. ಎಕ್ಸ್ಚೇಂಜ್ ಆಫರ್ ಕೊಟ್ಟು ತಗೊಳ್ಳೋದು. ಏ ಸುಮ್ಕಿರು, ತಮಸೆ ಮಾಡೋದು ಬಿಟ್ಬಿಡು ನೀನು. ಇದು ಒಳ್ಳೆ ಸಂದಾಗಿ ಹೇಳ್ತೀಗಲ್ಲ ನೀನಂತೂ. ಆಫರ್ ಅಂತೆ ಆಫರ್ ಇಲ್ಲ ಪಾಪರು ಇಲ್ಲ. ಕಂಡರೇನ್ರ ಕರ್ಕೊಂಬಂದು ನಮ್ಮನೆಗೆ ಇಕ್ಕಂಟ ಮುರ್ಬೋದಿರ್ತದ. ಊರಾಗ 4 ಜನ ಏನು ಅನ್ಕೊಳಕಿಲ್ಲ. ಕರ್ಕೊಬಿಟ್ಟು ಬಂದೇನು ಮನೆಗೆ ಮಡಿಕೊಂಡಿಲ್ಲ. ಕಾರ್ ಐತೆ ಹುಡುಗಿದು, ಓಡಾಡ್ಸ್ಕೊಂಡು ಹೋಯ್ತದೆ ಮನೆಗೆ. ಸಂಜೆ ಬೆಳಗ್ಗೆ ಓಡಿಸ್ಕೊಂಡು ಬರ್ತದೆ. ನಿಮ್ಮ ಅತ್ತೆ ಅವಳಲ್ಲ, ನಿಮ್ಮ ಅತ್ತೆ ಅವಳು ಫುಲ್ಲು ಫಿಕ್ಸ್ ಆಗೋಗ್ಬಿಟ್ಟವಳೆ ಮ್ಯಾನೇಜರ್ ಎಂಟ್ರ ಜೊತೆ ನೀಯ. ಕಾರ್ಗಿರಾಗೆಲ್ಲ ನಿಮ್ಮ ಅತ್ತೆ ನೋಡ್ಬೇಕು ಮೆರೆಯೋದನ್ನ. ಕಾರ್ಗಿರಾಗೆಲ್ಲ ಓಡಾಡ್ಕೊಂಡು ಯಾವ ಪಟ್ಟಿ ಮೆರ್ಕೊಂಡವಳೆ ಗೊತ್ತಾ? ಅನ್ಕಂಡೆ ನಮ್ಮ ಅತ್ತೆ ಬಿತ್ರಿ ಹಿಂಗೆಲ್ಲ ಸುಮ್ಮನೆ ಇರೋಳಲ್ಲ ಅಲ್ವಾ ಅಂತ ಈಗ ಗೊತ್ತಾಯ್ತು ಬಿಡು. ಎಲ್ಲ ವಿಷಯನೂ ಈಗ ಗೊತ್ತಾಯ್ತು. ಕಿತ್ತೋದವಳು. ನಿಮ್ಮ ಅತ್ತೆ ಸೆಟ್ಲ್ ಆಗೋಗ್ಬಿಟ್ಟವಳೆ, ಆರಾಮಾಗಿ ಸೆಟ್ಲ್ ಆಗವಳೆ. ಯಪ್ಪ ಪದಿ ಇಲ್ಲಿದೇನೆ, ಮಂತಕ್ಕೆ ಬೇರೆ ಹೋಗಿದ್ದೆ ನೀನು. ನೀನು ಅಲ್ಲಿರ್ಲಿಲ್ವಲ್ಲ, ಇದಕ್ಕೆ ಇಲ್ಲಿ ಓಡ್ ಬಂದೆ. ವಿಷಯ ಗೊತ್ತಾಯ್ತೇನೆ. ಏನು ವಿಷಯ ಹೇಳು? ಅದೇ ನಿನ್ನ ಸೊಸೆ ಓಡೋಗಳಂತೆ ಫ್ಯಾಕ್ಟ್ರಿ ಗಾರ್ಮೆಂಟ್ಸಾಗಿ ಇದ್ನಂತೆ. ಯಾರು ಅವನ ಜೊತೆ ಓಡೋಗ್ಬಿಟ್ಟವಳಂತೆ ಕಣಮಿ. ಆಗಲೇ ವಾರ ಆಯ್ತಂತೆ. ನಿನ್ನ ಮಗನೂ ಅಷ್ಟೇ ಯಾವಾರನೋ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೊಂಡವನಿ ಅಂತ ಕೇಳ್ಪಟ್ಟೆ. ಊರಿಗೆ ಹೋಗಿ ನಾವು ಬರೋ ಅಷ್ಟೊತ್ತಿಗೆ ಏನೇನೆಲ್ಲ ನಡೆದೈತೆ ನೋಡ್ದ ಪದಿ. ಅಯ್ಯೋ ದೇವ್ರೆ, ಏನು ಮಾಡೋದು ಜಯಮ್ಮ? ನಾನು ಇದ್ರು ತಾನೇ ಅಂತ ಅಡಿಯೋಕ್ಕಾಗದ ಓಡೋಗಳನ್ನ. ಓಡೋದು ತಗತಗೆ. ಅಲ್ಲ ನನ್ನ ಮಗ ಕರ್ಕೊಬಂದು ಯಾಕೆ ಅವಳನ್ನ ಇಲ್ಲಿ ಮಾಡಿಕೊಂಡವನಿ ಅಂತ ಹೇಳ್ಬಿಟ್ಟು ಅಲ್ಲೋಡು ಅಲ್ಲಿ ನಿಂತ್ಕೊಂಡವಳಲ್ಲ ಅವಳೆ ಅಂತ ಅನ್ನಿಸ್ತದೆ. ನಮ್ಮ ಹೊಲ್ದಾಗೆಲ್ಲ ನಿಂತ್ಕೊಂಡು ಏನೇನೋ ಕೈ ಬಾಯಿ ತೋರಿಸ್ಕೊಂಡು ಏನೇನೋ ಮಾಡ್ತಾವಳೆ. ಅದೇ ಹುಡುಗಿನೇ ಅಂತ ಅನ್ನಿಸ್ತದೆ. ನನ್ನ ಮಗಂಗೆ ಯಾಕೆ ಬುದ್ಧಿ ಇಲ್ವೋ ಏನು ಕಚ್ಚು ನಾ ಕಾಣೆ. ನನ್ನ ಮಗ ಇಂಥ ಅಲ್ಕ ಕೆಲಸ ಮಾಡ್ಕೊತಾನೆ ಅಂತ ಅನ್ಕೊಂಡಿರಲ್ಲ ತಕ ನಾನು. ಅವಳು ಸರಿಯಾದವಳು ಸಿಕ್ಕಿಲ್ಲ. ಇವಳು ಹಿಂಗೆ ಆಡ್ತಾಳೆ. ಏನು ಮಾಡೋದು ಏನು ಬಿಡೋದು? ಊರಾಗೆಲ್ಲ ನಿಂದೇನೆ ಸುದ್ದಿ ಬಿಸಿ ಸುದ್ದಿ ಅಂತ. ಇಷ್ಟು ದಿನ ನಾನು ಹೇಳ್ತಿದ್ದೆ ಎಲ್ರಿಗೂ ಬಿಸಿ ಸುದ್ದಿಯ. ಈಗ ಬಂದು ಎಲ್ಲರೂ ನನಗೆ ಹೇಳ್ತಾರೆ, ಜಯಮ್ಮ ನೀನು ಇಲ್ದಿದ್ದಕ್ಕೆ ಹಿಂಗೆಲ್ಲ ನಡೆದೋಗ್ಬಿಟ್ಟೈತೆ. ವಿಷಯನ ಹೇಳೋಕ್ಕೂ ಯಾರೂ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಬಂದ್ಬಿಟ್ಟು ಎಲ್ಲರೂ ನನಗೆ ಹೇಳಿದ್ರು. ನಾನು ಸರಿ ಬಿಡಮ್ಮ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ನೆಟ್ಟಿಗೆ ಬಂದು ನಿನ್ಗೆ ಹೇಳೋಣ ಅಂತ ಬಂದೆ. ಮಂತಾಗ ನೀನು ಇರಲಿಲ್ವಲ್ಲ, ಹೊಲ್ತಾಗ ಬಂದಿರ್ತೀಯ ಅಂತ ಬಂದೆ. ನೋಡ್ದ ನಿನ್ನ ಮಗೆ ಎಂಥ ಕೆಲಸ ಮಾಡೋನೆ, ಒಳ್ಳೆನು ಅಂತಿದ್ದೆ. ನೋಡು ಅವಳು ಅಷ್ಟೇ ಬಿತ್ರಿ. ಒಯ್ಯಾರ ಮಾಡ್ಕೊಂಡು ಹೋಗೋಳು. ನಿಜ ಹೇಳ್ಬೇಕು ಅಂದರೆ ಈ ವಿಷಯ ನನಗೆ ಮೊದಲೇ ನಿನಗೆ ಗೊತ್ತಿತ್ತು. ಓಡಾಡೋದೆಲ್ಲನೂ. ಆದರೆ ನಿನಗೆ ಹೇಳಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೊತೀಗ ಅಂತ ಹೇಳಲಿಲ್ಲ ನಾನು. ಅಲ್ಲಲೇ ಗೊತ್ತಿದೆ ಮೊದಲೇ ಬೊಗಳ ತಾನೇ ನೀನು. ಸುಮ್ಕೆ ನಿನಗೆ ಸಂಸಾರ ಹೊಂಟೋಯ್ತದೆ, ಉಳಿ ಹಿಡ್ದಾಗಾಯ್ತದೆ ಬ್ಯಾಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾದೆ ಬಿಡು. ಹೇಳಿದ್ರು ತಾನೇ ಇನ್ನೇನು ಮಾಡೋಕ್ಕಾಗೋದು? ಓಡೋಗಳನ್ನಂತೂ ತಡೆಯೋಕ್ಕಂತೂ ಆಯ್ತಿರ್ಲಿಲ್ಲ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಬುಟ್ಟಾಕು. ಹೋಗಿದ್ದೋಗ್ಲಿ. ಸರಿ ಆಯಿತು. ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ನೋಡಿ ಮಂತಕ್ಕೆ ಹೋಗೋಣ. ಯಾಕೋ ಮನಸ್ಸೇ ಇಲ್ಲ ಇಲ್ಲಿ ಇರೋಕ್ಕೆ. ಸರಿ ಬಾ ಹೋಗೋಣ.